ನೆಕ್ಸ್ಟ್ ಹೆಂಗೆ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಹೆಂಗಿದ್ರು ಅದೇ ಲೆಕ್ಕಾಚಾರಕ್ಕೆ ಇವ್ರು ಬೆಳಿತಾರೆ. ಯಾಕಂದ್ರೆ ಒಂದು ಭೇದ ಭಾವ ಇಲ್ಲ ಇರ್ತವು, ಭೇದ ಭಾವ ಇಲ್ಲ ಇರ್ತವು. ಯಾಕೆಂದ್ರೆ ಇಡೀ ಯಾರೇ ನೋಡಿದ್ರು ಒಂದು ಬಡವರಾಗ್ಲಿ ಯಾರೇ ಆಗಲಿ ಒಂದು ನೀಟಾಗಿ ಅಭಿಮಾನಿಗಳನ್ನ ಹೆಂಗೆ ಅಪ್ಕೋಬೇಕು ಹಂಗೆ ಪುನೀತ್ ರಾಜ್ಕುಮಾರ್ ಸರ್ ಹೆಂಗೆ ಅಪ್ಕೋತಿರು ಅದೇ ರೀತಿ ಅಪ್ಕೋತಾರೆ. ಒಂದು ಯಾವುದೇ ಹೀರೋಗಳು ಈ ಥರ ಅಪ್ಕೊಳ್ಳೋದಿಲ್ಲ. ಒಂದು ಮ್ಯಾಗಡೆ ಸಿನಿಮಾ ನೋಡಿದ ನಾವು ಬನ್ನಿ ಸರ್ ಕೂತ್ಕೊಳ್ಳಿ ನಮ್ಮ ಜೊತೆ ಅಂತ ಕೂತ್ಕೋತಾರೆ. ನೆಕ್ಸ್ಟು ಅಪ್ಪು ಸರ್ ಬಿಟ್ರೆ ಇವರೇ ನವೀನ. ಕರ್ನಾಟಕದಲ್ಲಿ 2 ಪರಭಾಷೆ ಚಿತ್ರಗಳು ಬಂದಿದೆ. ಆದರೂ ಕೂಡ ನಮ್ಮ ಗ್ರಾಮೀಣ ಪ್ರತಿಭೆ ನವೀನ್ ಸಂಜು ಅವರು ಅತ್ಯುತ್ತಮವಾಗಿ ನಟನೆ ಮಾಡಿದ್ದಾರೆ. ಹಳ್ಳಿ ಸೊಗಡು ಸರ್, ಚಿಂದೆ ನೋ ನವೀನ, ಜೈ ಲೋ ನವೀನ. ಸೂಪರ್ ಹಿಟ್ ಸರ್, ಸೂಪರ್ ಹಿಟ್ ಸರ್, ಸೂಪರ್ ಸರ್. ಹಳ್ಳಿ ಸೊಗಡಲ್ಲಿ ಸಕ್ಕದಾಗಿ ಆ್ಯಕ್ಟಿಂಗ್ ಮಾಡಿ ಮುಳುಗಿಸ್ಬಿಟ್ಟವ್ರೆ. 150 ರೂಪಾಯಿ ಕೊಟ್ಟು ಫಿಲಮಿಗೆ ಬಂದಿದ್ದೀವಿ ಅಣ್ಣ. 1,500 ಕೊಟ್ಟು ವಂಡ್ರಲ್ಲಿಗೆ ಹೋದ್ರು ಇಷ್ಟೊಂದು ಮಜಾ ಸಿಗಲ್ಲ ನಮಗೆ. ನಾವು ಅಪ್ಪಟ ಡಿ ಬಾಸ್ ಅಭಿಮಾನಿ ಅಣ್ಣ. ನಮ್ಮ ದೇವ್ರು ಇದ್ರೆ ನವೀನ್ ಅಣ್ಣ ಅಂತವ್ರು ಸುಮಾರು ಜನ ತುಂಬ ಎತ್ತರಕ್ಕೆ ಹೋಯ್ತಾರಣ್ಣ. ದೇವ್ರು ಒಳ್ಳೇದು ಮಾಡಲಿ. ಲೋ ನವೀನ. ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ, ಯೂತ್ಗೆ ಸಕ್ಕತ್ತಾಗಿದೆ ಫಿಲಂ, ನೋಡ್ಬೇಕು ಎಲ್ಲ. ಖಂಡಿತ ತರಲಾಗಿದೆ. ಆ ಟೈ ಓಡಿಸೋದಾಗ್ಲಿ ಮತ್ತೆ ಎಳ್ಳು ವ್ಯಾಪಾರ ಮಾಡೋದಾಗ್ಲಿ ಏನೇ ವ್ಯವಹಾರ ಆಗ್ಲಿ ತುಂಬಾ ಚೆನ್ನಾಗಿದೆ. ಹಳ್ಳಿ ಸೊಗಡು ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ. ಬೇಜಾರಾಗಿದ್ದು ಬಟ್ ಹೀರೋಯಿನ್ ಮಾತ್ರ ಯಾಕೆ ಮದುವೆ ಆಗ್ತಿಲ್ಲ ನಾವು ಮಿಸ್ ಆಯ್ತು. ಎಷ್ಟು ಬೇಜಾರಾಗುತ್ತೆ ಮನ್ಸಿಗೆ, ಸಖತ್ ನೋವಾಗುತ್ತೆ ನಮ್ಗೆ. ಲವ್ ಮಾಡಿದವ್ರಿಗೆ ಮಾತ್ರ ಗೊತ್ತಾಳೆ ಮೂವಿ ಏನ್ ಮಾಡಕ್ಕೆ ತುಂಬಾ ಚೆನ್ನಾಗಿದೆ. ನವೀನ ನೋಡಿ ಎಲ್ರೂ ಪ್ರಚಾರಕ್ಕಿಂತ ಕರ್ಸಲ್ಲ ಇಲ್ಲಿಗೆ ಎಲ್ಲ ಅವರ ಅಭಿಪ್ರಾಯ ಬಿಟ್ಟು ಒಳ್ಳೆ ಅಭಿಪ್ರಾಯ ಬಂದಿದ್ದಾರೆ. ಹಾಗಾಗಿ ಒಂದು ಹಳ್ಳಿ ಸೊಬಗಿನ ಗೀತ ಇದು, ಒಳ್ಳೆ ಹಾಡಿದೆ, ಒಳ್ಳೆ ಸ್ಟೋರಿ ಇದೆ. ದಯವಿಟ್ಟು ಎಲ್ಲ ಬಂದು ಜನ ಸಂಪರ್ಕ ಬಂದು ನೋಡ್ಬೇಕಂತ ಕೇಳ್ಕೊತಾ ಇದ್ದೀವಿ ಸರ್. ಕೇಳ್ಪಟ್ಟೆ ಸರ್, ಸ್ನೇಹಿತನ ಸಿನಿಮಾ ಬಂದಿದೆ ಅಂದ್ಬಿಟ್ಟು ಆರ್ಮಿಯಲ್ಲಿ ರಜಾ ಕೊಡೋದು 15 ದಿನ ರಜಾ ಹಾಕಿ ಬಂದಿದ್ದೀರಾ? ಹೌದು ಸರ್, ನಾನು ಆರ್ಮಿ ರಜಾ ಕೊಟ್ಟಿರ್ಲಿಲ್ಲ. ನಾನು ನಾಳೆ ರಜೆಗೆ ಬರೋದು ನನಗೆ ಈ ತರ ಗಾಯ ಆಗಿತ್ತು. ನಾವು MH ಹೋಗ್ಬೇಕಾಗಿತ್ತು, ಮಿಲಿಟರಿ ಹಾಸ್ಪಿಟಲ್ ಹೋಗ್ಬೇಕಾಗಿತ್ತು. ಅಲ್ಲಿ ಅಡ್ಮಿಟ್ ಆಗ್ದೇನೆ ಇಲ್ಲಿಗೆ ಬಂದು ನಾನು ಈ ಇವರು ನಮ್ಮ ಕನ್ನಡ ರಾಜ್ಯೋತ್ಸವಕ್ಕೆ 2 ಸಲ ಯಾವುದೇ ಚಾರ್ಜ್ ಇಲ್ಲದೆ ಪುಟ್ಟಣ ಕಣಗಳಿಗೆ 2 ಚಾರ್ಜ್ ಇಲ್ಲದೆ ಬಂದಿದ್ರು. ಅದೇ ಒಂದು ಉದ್ದೇಶಕ್ಕೆ ಅದೊಂದು ಕೃತಜ್ಞತೆ ಸಲ್ಲಿಸಬೇಕು ಅನ್ನೋದ್ರಿಂದ ನಮ್ಮೂರಿಂದ ಎಲ್ಲ ಜನಗಳು ಬಂದಿದ್ದಾರೆ. 50 ಹುಡುಗರು ಬಂದಿದ್ದಾರೆ, ಬಂದು ಹಾರೈಸ್ತಾ ಇದ್ದಾರೆ. MH ಹೋಗ್ಬೇಕಾಗಿತ್ತು ನಾನು ಅಲ್ಲಿ, ಅದಕ್ಕೆ ನನ್ಗೆ ಏನೂ ಆಗಿಲ್ಲ. ನಂದು ಹೇಳ್ಬಿಟ್ಟು ನನ್ಗೆ ಅಲ್ಲಿಂದ ಬಂದು ಫ್ಲೈಟ್ ಟಿಕೆಟ್ ನ ಮಾಡಿಸ್ಕೊಂಡು ಬಂದಿದ್ದೇನೆ. ದಯವಿಟ್ಟು ಎಲ್ಲ ಬಂದು ಎಲ್ಲ ನಾಗರಿಕರು ಬಂದು ದಯವಿಟ್ಟು ಫಿಲಂ ನೋಡ್ಬೇಕಂತ ಕೇಳ್ಕೊತಾ ಇದ್ದೀವಿ.